ಕಾಂಗ್ರೆಸ್ ಸಚಿವರ ಮನೆಗೆ ಬಿಜೆಪಿ ನಾಯಕನ ಆಗಮನ. ಇಷ್ಟು ದಿನ ನೋಡ್ತಾ ಇದ್ವಲ್ಲ, ಸಿಎಂ ಸ್ಥಾನದ ಆಕಾಂಕ್ಷಿಗಳು ಅವರವರ ಪಕ್ಷದ ಪ್ರಮುಖ ನಾಯಕರನ್ನ ಭೇಟಿ ಆಗ್ತಾ ಇದ್ರು, ಚರ್ಚೆಯನ್ನ ಮಾಡ್ತಾ ಇದ್ರು. ಬಟ್ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಯಾರು ಹೋಗಿದ್ದಾರೆ ಗೊತ್ತಾ? ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವಂತ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಇದು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು. ನೋಡಿ, ನಾವು DK ಶಿವಕುಮಾರ್ ಪರಮೇಶ್ವರ್ ಅವರ ಭೇಟಿ, ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಭೇಟಿ, ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಭೇಟಿ, ಮಲ್ಲಿಕಾರ್ಜುನ್ ಖರ್ಗೆ DK ಶಿವಕುಮಾರ್ ಅವರ ಭೇಟಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ನೋಡಿ, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜಿದ್ದಾಜಿದ್ದಿ ನಡೀತಾ ಇದೆ, ಪೈಪೋಟಿ ನಡೀತಾ ಇದೆ ಅನ್ನುವಂತ ನೋಡ್ತಾ ಇದ್ವಿ. ಬಟ್ ಈಗ BY ವಿಜೇಂದ್ರ ಅವರ ಎಂಟ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸಿಎಂ ಕುರ್ಚಿ ವಿವಾದದ ಹೊತ್ತಲ್ಲಿ ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ಈ ಉಭಯ ನಾಯಕರ ಭೇಟಿ. ಅಸಲಿ ಕಾರಣ ಏನು? ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾದ್ರು ಯಾಕೆ ವಿಜೇಂದ್ರ ಅವರು? ಆಕ್ಚುಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ BY ವಿಜೇಂದ್ರ ಅವರು ಹೋಗಿರುವಂತಹ ಒಂದು ದೃಶ್ಯಾವಳಿ, ಹೋಗಿ ಭೇಟಿಯಾಗಿದ್ದಾರೆ. ಯಾಕೆ ಅನ್ನೋದೇ ಈಗ ಸದ್ಯಕ್ಕೆ ಕುತೂಹಲ. ಅಂದ್ರೆ ಬೇರೆ ಇನ್ಯಾರನ್ನಾದ್ರೂ ಭೇಟಿಯಾಗಿದ್ದಿದ್ರೆ ವಿಜೇಂದ್ರ ಅವರು ಏನೋ ಆಪರೇಟ್ ಆಗ್ತಾ ಇರಬಹುದೇನೋ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಆದ್ರೆ ಸತೀಶ್ ಜಾರಕಿಹೊಳಿ ಹಾರ್ಡ್ ಕೋರ್ ಸಿದ್ದರಾಮಯ್ಯನವರ ಪರವಾಗಿರುವಂಥ ಬಲಗೈ ಬಂಟ, ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಹಾರ್ಡ್ ಕೋರ್ ಕಾಂಗ್ರೆಸ್ನ ಕಟ್ಟಾಳುವಿನ ಜೊತೆಗೆ ಹಾರ್ಡ್ ಕೋರ್ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಹೋಗಿರುವಂತಹ ಸಂದರ್ಭದಲ್ಲಿ ಇದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಏನಕ್ಕೆ ಹೋದ್ರು BY ವಿಜೇಂದ್ರ ಅವರು ಅಂತ? ಯಾವ ಕಾರಣ? ಏನಾದ್ರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತನ ಅಥವಾ ರಾಜಕೀಯವಾಗಿ ಏನಾದರೂ ಚರ್ಚೆ ಮಾಡ್ಲಿಕ್ಕೆ ಹೋಗಿದಾರಾ ವಿಜೇಂದ್ರ ಅವರು? ಈ ಕುತೂಹಲ ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಗ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೋಗಿ DKನ ಭೇಟಿ ಆಗ್ತಾರೆ, ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾರೆ, ಮಹದೇವಪ್ಪ ಅವ್ರನ್ನ ಹೋಗಿ ಭೇಟಿ ಆಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಆಗ್ತಾರೆ. ಈಗ ನೋಡಿದ್ರೆ ವಿಜೇಂದ್ರ ಅವ್ರು ಬಂದು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಇದೊಂಥರ ಪವರ್ ಸೆಂಟರ್ ಆಗ್ಬಿಟ್ರ ಸತೀಶ್ ಜಾರಕಿಹೊಳಿ ಅವರು? ಈ ಪ್ರಶ್ನೆ ಕಾಡುತ್ತೆ. ನಾವ್ ಏನೇ ಅಂದ್ಕೊಳ್ಬಹುದು, ಈಗ ಅವರಿಬ್ರು ಏನ್ ಅಂತದ್ದೇನ್ ಚರ್ಚೆ ಮಾಡ್ಲಿಕ್ಕಾಗತ್ತೆ? ಲೋಕೋಪಯೋಗಿ ಸಚಿವರು ಯಾವುದೋ ರೋಡ್ ಗೀಡ್ ಮಾಡಿಸ್ಕೊಳಕ್ ಹೋಗಿದಾರ? ಆ ತರ ಇರಲ್ಲ. ರೋಡ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಹೋಗಿ ಏನು ಭೇಟಿ ಆಗಬೇಕು ಅನ್ನುವಂಥ ಸಂದರ್ಭ ಸದ್ಯಕ್ಕಂತೂ ಇಲ್ಲ. ಆದರೆ ರಾಜಕೀಯದ ವಿಚಾರ ಚರ್ಚೆ ಆಗಿದ್ರೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಒಂದು ವಿಚಾರ ಹೇಳೋದಾದ್ರೆ, ಬಿಜೆಪಿಯವರು ಹೇಳ್ತಾ ಇದ್ರು, JDSನವರು ಹೇಳ್ತಾ ಇದ್ರು, ನೋಡಿ ಇದು ಹೆಂಗಾಗುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ನೆಕ್ಸ್ಟು ಈ ಶಿವಸೇನೆ ಹೊಡೆದೋಯ್ತು ನೋಡಿ, ಏಕನಾಥ್ ಶಿಂದೆ ಹೊರಗೆ ಬಂದ್ರು, NCP ಹೊಡೆದೋಯ್ತಲ್ಲ, ಅಜಿತ್ ಪವಾರ್ ಅವರು ಹೊರಗಡೆ ಬಂದ್ರಲ್ಲ, ಆ ರೀತಿಯಾಗಿ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಕುರ್ಚಿ ಕಿತ್ತಾಟ ಹಂಗೆ ತಾರಕಕ್ಕೆ ಏರ್ಬಿಡುತ್ತೆ ಅಂತ. ಆದ್ರೆ ಈ ಭೇಟಿಯನ್ನ ನೋಡಿದ್ರೆ, ಅಂದ್ರೆ ಇದನ್ನ ಕಂಪೇರ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರೋದು, ಆದ್ರೆ ಆ ರೀತಿಯಾದಂತ ಒಂದು ಚರ್ಚೆಯನ್ನ ಹುಟ್ಟಾಗ್ತಾ ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಎದ್ದೇಳುತ್ತೆ. ಸಹಜವಾಗಿ ಹುಟ್ಟಾಕುವಂತ ಒಂದು ಪ್ರಶ್ನೆ ಇದು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರನ್ನ ಹೋಗಿ ಭೇಟಿಯಾಗಿದ್ದು. ಈಗ MB ಪಾಟೀಲ್ ಅವ್ರನ್ನ ಏನಾದರೂ ಭೇಟಿಯಾಗಿದ್ದಿದ್ರೆ ಏನೋ ಲಿಂಗಾಯತ ಸಮುದಾಯ ಯಾವುದೋ ವಿಚಾರ ಇರ್ಬೋದು, ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ MB ಪಾಟೀಲ್ ಅವ್ರನ್ನ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈ ರೀತಿಯಾಗೆಲ್ಲ ಎದ್ದೇಳ್ತವೆ. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗಿರುವಂಥದ್ದು ಅದು ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ನೋಡ್ತಾ ಇದ್ದೀರಾ, ಉಭಯ ನಾಯಕರ ಭೇಟಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿದೆ. ಸತೀಶ್ ಜಾರಕಿಹೊಳಿ ಅವರನ್ನ BY ವಿಜೇಂದ್ರ ಅವರು ಭೇಟಿಯಾಗಿದ್ದಾರೆ. ಯಾವ ಕಾರಣ, ಉದ್ದೇಶ ಏನು, ರಾಜಕಾರಣ ಇದರಲ್ಲಿ ಇದೆಯಾ ಅನ್ನುವಂಥದ್ದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ವು ಅನ್ನುವಂಥ ನೋಡ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದು, ಪರಮೇಶ್ವರ್ ಅವ್ರನ್ನ ಭೇಟಿ ಆಗೋದು, ಮಹದೇವಪ್ಪ ಅವ್ರನ್ನ ಭೇಟಿ ಆಗೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗೋದು, ಇದೆಲ್ಲ ಸಾಮಾನ್ಯ ಅವರವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಅಂತ ಅನ್ಕೊಳ್ತಾ ಇದ್ವಿ. ಈಗ ವಿಜೇಂದ್ರ ಅವರು ಹೋಗಿ ಭೇಟಿ ಆದ್ರಲ್ಲ, ಏನ್ ಕಾರಣ, ಏನಿರ್ಬೋದು ಉದ್ದೇಶ, ಯಾವ ರೀತಿಯಾದಂಥ ರಾಜಕಾರಣ ಇದು ಹಾಗಾದ್ರೆ? ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿರುವಂಥದ್ದು. ಉಭಯ ನಾಯಕರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿಕಾರಿಪುರದ ಸರ್ಕಾರಿ ಕಾರ್ಯಕ್ರಮದ ವಿಚಾರವಾಗಿ ಭೇಟಿ ಕೊಟ್ಟಿದ್ದರೂ ಕೂಡ ಅಲ್ಲಿ ಉಭಯ ನಾಯಕರುಗಳು ಎಲ್ಲೊಂದು ಕಡೆ ರಾಜಕೀಯ ವಿಚಾರವಾಗಿ ಒಂದಷ್ಟು ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಯವರು ಮೂಡಾ ಪ್ರಕರಣದಲ್ಲಿ ಸಿಲುಕಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿ ವಿಜೇಂದ್ರ ಅವರು ದಸರಾ ಕಳೆದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಿನ್ನೆ ಕೂಡ ಮೈಸೂರಿನಲ್ಲಿ ಭವಿಷ್ಯ ನುಡಿದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ 40ಕ್ಕೂ ಹೆಚ್ಚು ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಮತ್ತು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಿ ಅಗತ್ಯ ಬಿದ್ದರೆ ತಾವೇ ಕೂಡ ರಾಜ್ಯಕ್ಕೆ ಬನ್ನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದಂಥ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಕೂಡ ತುಮಕೂರಿನಲ್ಲಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಯಾವುದೇ ಕಾರಣ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು, ಒಂದು ವೇಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದು ಶೋಷಿತ ವರ್ಗಕ್ಕೆ ಅನ್ಯಾಯ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥ. ಹಾಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ಪ್ರಯತ್ನ ಮಾಡಿರ್ತಕ್ಕಂಥ. ಆದರೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿದರೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಗಳಿಸಿಕೊಳ್ಳುವುದು ಅವರ ಮುಖ್ಯ ಉದ್ದೇಶ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಕೇಂದ್ರ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ವಿಜೇಂದ್ರ ಅವರು ನಿನ್ನೆ ದಸರಾ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಇದೀಗ ಎಲ್ಲೊಂದು ಕಡೆ ಕ್ಷೇತ್ರದ ಕೆಲಸದ ವಿಚಾರದಲ್ಲಿ ಜಾರಕಿಹೊಳಿ ಅವ್ರನ್ನ ವೈಯಕ್ತಿಕವಾಗಿ ಖುದ್ದು ಭೇಟಿಯಾಗಿರ್ತಕ್ಕಂಥದ್ದು ಹಲವಾರು ರಾಜಕೀಯ ಊಹಾಪೋಹಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ವಿಜೇಂದ್ರ ಅವರು ಶಿಕಾರಿಪುರದ ಹಲವು ಮುಖಂಡರ ಜೊತೆ ಇವತ್ತು ಸತೀಶ್ ಜಾರಕಿಹೊಳಿಯವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಕುಟ್ರಳ್ಳಿ ಟೋಲ್ನಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ತರಲಿಕ್ಕೆ ಹೋದರೂ ಕೂಡ ಎಲ್ಲ ಒಂದು ಕಡೆ ಇದು ರಾಷ್ಟ್ರೀಯ ನಾಯಕರುಗಳಿಗೆ ಬೇರೆ ರೀತಿಯ ಸಂದೇಶ ರವಾನೆ ಆಗಬಾರ್ದೆಂಬ ಕಾರಣಕ್ಕಾಗಿ ಶಿಕಾರಿಪುರದ ತಮ್ಮ ಕಾರ್ಯಕರ್ತರ ಜೊತೆಗೆ ಇವತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾಗಿರ್ತಕ್ಕಂಥದ್ದು. ಭೇಟಿ ಎಲ್ಲೊಂದು ಕಡೆ ತಮ್ಮ ಟೋಲ್ ವಿಚಾರಕ್ಕಾದರೂ ಕೂಡ ಎಲ್ಲೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ, ಮತ್ತೊಂದು ಕಡೆ ಆಪರೇಷನ್ ಕಮಲದ ಚರ್ಚೆ ನಡುವೆ ಕೂಡ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಭೇಟಿಯಾಗಿರುವಂಥದ್ದು. ಸತೀಶ್ ಜಾರಕಿಹೊಳಿ ಎಲ್ಲ ಒಂದು ಕಡೆ ಡಾರ್ಕ್ ಕಾರ್ಸ್ ಅಂತೇಳಿ ಈಗಾಗಲೇ ಕರ್ಸ್ಕೊಳ್ತಿರ್ತಕ್ಕಂಥದ್ದು ಮತ್ತು ನನ್ನ ಜೊತೆ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತೇಳಿ ಸಂದೇಶವನ್ನು ರವಾನೆ ಮಾಡುವಂಥದ್ದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಟೋಲ್ ಸಂಗ್ರಹದ ಸಮಸ್ಯೆಗಳು ಸಂಬಂಧಪಟ್ಟ ಹೆಸರಿನಲ್ಲಿ ಚರ್ಚೆ ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಇದು ರಾಜಕೀಯವಾಗಿ ಬೇರೆದೇ ಸಂದೇಶವನ್ನ ಕಲ್ಪಿಸುತ್ತದೆ ಅಂತ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಒಂದು ಫೋನ್ ಕರೆ ಮಾಡಿದ್ರು ಕೂಡ ಸಮಸ್ಯೆಯನ್ನು ಸಚಿವರು ಬಗೆಹರಿಸಿದ್ರು. ಆದರೆ ಸಚಿವರನ್ನು ಖುದ್ದು ಅವರ ನಿವಾಸಕ್ಕೆ ಭೇಟಿಯಾಗಿರುವಂಥದ್ದು ರಾಜಕೀಯ ವಲಯದಲ್ಲಿ ಮತ್ತಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ದಸರಾ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳಿ ವಿಜೇಂದ್ರರ ಹೇಳಿಕೆ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.